ಶುಭೋದಯ ಎಲ್ರಿಗೂ. ಟೈಮ್ ಇವಾಗ ಬೆಳಗ್ಗೆ 5:45 ಆಗಿದೆ. ಇನ್ನೂ ಸ್ವಲ್ಪ ಕತ್ಲೆ ಇದೆ ನೋಡಿ. ಇವಾಗ ನಾನು ಕಾಬೂಲ್ ಕಡಲೆಕಾಳು ಬಟಾಣಿ ಗ್ರೇವಿ ಮಾಡ್ತಾಯಿದ್ದೀನಿ ಚಪಾತಿ ಜೊತೆಗೆ. ಇವಾಗ ಬೇಯಿಸೋದಕ್ಕೆ ಹಾಕ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ತೊಳ್ಕೊಂಬಿಟ್ಟು ಕಾಳಿಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸ್ತೀನಿ. ನೆನೆಸಿರೋದಲ್ವ, ಹಂಗಾಗಿ ಕುಕ್ಕರ್ಗೆ ಹಾಕೋ ಅವಶ್ಯಕತೆ ಏನಿರಲ್ಲ. ಬೇಕಂದರೆ ಆಲೂಗಡ್ಡೆನೂ ಹಾಕ್ಕೊಬೋದು. ನಾನಿಲ್ಲಿ ಹಾಕ್ತಾಯಿಲ್ಲ. ಅದ್ರ ಬದಲಿಗೆ ನಾನು ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ. ಮೆಂತ್ಯ ಸೊಪ್ಪು ಮತ್ತು ಬಟಾಣಿ ಕಾಬೂಲ್ ಕಡಲೆಕಾಳ್ದು ಗ್ರೇವಿ. ಇವಾಗ ಬೇಯಕ್ಕೆ ಹಾಕಿದ್ದಾಯಿತು. ಹಿಟ್ಟು ಕಲಿಸ್ಕೊತೀನಿ ಚಪಾತಿಗೆ. ಒಂದು 3-4 ಸ್ಪೂನು ಎಣ್ಣೆ ಹಾಕಿ ಕಲಸಿದ್ರೆ ಆಯಿತು. ಚಪಾತಿ ಸಾಫ್ಟಾಗಿ ಬರುತ್ತೆ. ಮೊಸರೆಲ್ಲ ಏನು ಆ್ಯಡ್ ಮಾಡೋಂಗಿಲ್ಲ. ಕೆಲವರು ಮೊಸರು ಹಾಕ್ತಾರೆ. ಗ್ರೇವಿಗೆ ಇವಾಗ ಏನೇನು ಬೇಕಂತ ರೆಡಿ ಮಾಡ್ಕೊತಾ ಇದ್ದೀನಿ ಮಸಾಲೆಗೆ. ಬೆಳ್ಳುಳ್ಳಿ 1 ಗೆಡ್ಡೆ, ಬ್ಯಾಡಗೆ ಮೆಣಸಿನ್ಕಾಯಿ 2-3, ಗೋಡಂಬಿ, ಉದ್ದುದ್ದ ಹಚ್ಚಿರೋದು 2 ಈರುಳ್ಳಿ, ಟೊಮೊಟೊ 1, ಮತ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಮೆಂತ್ಯ ಸೊಪ್ಪು, ಬೇಯಿಸಿರೋಂಥ ಕಾಳು, ಮತ್ತು ಧನಿಯಾ ಪುಡಿ, ಜೀರಿಗೆ, ಗರಂ ಮಸಾಲ, 1 ಸ್ಪೂನ್ ಅಚ್ಕಾರದ ಪುಡಿ. ಇಷ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನಾನು. ಇದನ್ನೆಲ್ಲ ಫ್ರೈ ಮಾಡ್ಕೊಬೇಕು, ಹುರ್ಕೊಬೇಕು ಎಣ್ಣೆಯಲ್ಲಿ ಸ್ವಲ್ಪ. ಒಂದು ಬಾಣಲಿ ಅಥವಾ ಕಡಾಯಿ ನಿಮ್ಮ ಮನೇಲಿ ಯಾವುದಿದೆಯೋ ಅದು ಇಟ್ಬಿಟ್ಟು ಒಂದು 3 ಸ್ಪೂನ್ ಎಣ್ಣೆ ಹಾಕಿ, ಅದು ಬಿಸಿ ಆದಮೇಲೆ ನಾವೇನು ಹೆಚ್ಚಿಟ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ಒಂದೊಂದೇ ಆಗಿ ಹುರ್ಕೊಳ್ಬೇಕು. ಮೊದಲಿಗೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇವಾಗ ಮಳೆಗಾಲ ಅಲ್ವಾ, ಅದು ತುಂಬ ಮೆತ್ತಗಾಗ್ಬಿಟ್ಟಿದ್ದಾವೆ ಅದಕ್ಕೆ. ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಜಾಸ್ತಿ ರೋಸ್ಟೆಲ್ಲ ಏನು ಮಾಡಬಾರ್ದು, ಲೈಟಾಗಿ ಹುರ್ಕೊಳ್ಳಿ. ಮತ್ತು ಗೋಡಂಬಿ ಹಾಕ್ತಾಯಿದ್ದೀನಿ ಇವಾಗ ನಾನು. ಒಂದು 10-12 ಗೋಡಂಬಿ ಲೈಟಾಗಿ ಹುರ್ಕೊಬೇಕು. ತುಂಬ ಸೀದೋಗೋ ಥರ ಎಲ್ಲ ಹುರ್ಕೊಬಾರ್ದು. ಗ್ರೇವಿ ಚೆನ್ನಾಗಿರಲ್ಲ, ಟೇಸ್ಟ್ ಇರಲ್ಲ. ಇವಾಗ ಅದಕ್ಕೆ ನಾನು ಉದ್ದುದ್ದಾಗಿ ಹೆಚ್ಚಿಟ್ಕೊಂಡಿರೋಂಥದ್ದು 2 ಈರುಳ್ಳಿ ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಸ್ವಲ್ಪ ಒಂದು ಗೋಲ್ಡನ್ ಕಲರ್ ಆಗೋ ತನಕ ಫ್ರೈ ಮಾಡಿ. ಇವಾಗ ಇದಕ್ಕೆ ನಾನು 1 ಟೊಮೊಟೊ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಮೀಡಿಯಮ್ ಸೈಜ್ದು 1 ಹಾಕಿ ಸಾಕು, ಜಾಸ್ತಿ ಎಲ್ಲ ಏನು ಹಾಕ್ಬಾರ್ದು. ಹುಳಿ ಇದ್ದರೆ ಚೆನ್ನಾಗಿರಲ್ಲ ಗ್ರೇವಿ. ಮತ್ತು ಗ್ರೇವಿ ಅಂದರೆ ಸ್ವಲ್ಪ ಗಟ್ಟಿಯಾಗಿ ಇರಬೇಕು, ತುಂಬ ನೀರಾಗಿರಬಾರ್ದಲ್ವ, ಅದಕ್ಕೋಸ್ಕರ ಗೋಡಂಬಿ ಹಾಕಿರೋದು. ಇವಾಗ ಇದಕ್ಕೊಂದು 1/4 ಟೀ ಸ್ಪೂನು ಅರಿಶಿನ ಹಾಕ್ತಾಯಿದ್ದೀನಿ. ಟೊಮೊಟೊ ಒಂಚೂರು ಸಾಫ್ಟ್ ಆಗಲಿ ಅಂತಂದ್ಬಿಟ್ಟು. ಇವಾಗ ಇದಾಗಿದೆ. ಒಂದು ಪ್ಲೇಟಲ್ಲಿ ಹಾಕ್ತೀನಿ, ಸ್ವಲ್ಪ ತಣ್ಣಗಾಗಲಿ ಅಂತಂದ್ಬಿಟ್ಟು. ರುಬ್ಕೊಬೇಕಲ್ವ, ಪೇಸ್ಟ್ ಮಾಡ್ಕೊಬೇಕು, ಹಂಗಾಗಿ ಸ್ವಲ್ಪ ಆರ್ಕೊಂಡ್ಲಿ ಇದು. ಮತ್ತು ಅದೇ ಬಾಣಲಿಲೇ 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಏನಕ್ಕಪ್ಪ ಅಂದರೆ ಮೆಂತ್ಯ ಸೊಪ್ಪು ಹುರ್ಕೊಬೇಕು ಇವಾಗ. ಹಂಗೆ ಹಸಿದೆ ಹಾಕಿದ್ರೆ ಸ್ವಲ್ಪ ಕಹಿ ಬರುತ್ತೆ, ಹಂಗಾಗಿ ಇದನ್ನು ಸ್ವಲ್ಪ 1 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಬೇಕು. ಜಾಸ್ತಿ ಎಲ್ಲ ಏನು ಫ್ರೈ ಮಾಡಬೇಡಿ. ಒಂದು ಸ್ವಲ್ಪ ಅದು ಸ್ಮೆಲ್ ಹೋಗುತ್ತೆ, ಒಂಥರ ಕಹಿ ಥರ ಸ್ಮೆಲ್ ಬರ್ತಾ ಇರುತ್ತೆ, ಅದು ಹೋದರೆ ಸಾಕು. ಮತ್ತು ಅದನ್ನು ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಅದಕ್ಕೊಂದು 4 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. 4-5 ಸ್ಪೂನ್ ಎಣ್ಣೆ ಹಾಕಬೇಕು. ಹಾಕ್ಬಿಟ್ಟು ಅದಕ್ಕೆ ಒಗ್ಗರಣೆಗೆ ಜೀರಿಗೆ ಮತ್ತು ಸೋಂಪು ಕಾಳು 2 ಮಿಕ್ಸ್ ಹಾಕಿದ್ದೀನಿ. ಮತ್ತು ಇವಾಗ ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ. ಅದು ಬೇಕಂದರೆ ಹಾಕ್ಕೊಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು. ಹಾಕ್ಲೇಬೇಕು ಅಂತ ಏನಿಲ್ಲ. ಇವಾಗ ರುಬ್ಬಿರೋ ಅಂಥ ಪೇಸ್ಟ್ ಹಾಕ್ತಾಯಿದ್ದೀನಿ ಇದಕ್ಕೆ. ಗ್ರೇವಿಗೆ ರುಬ್ಕೊಂಡಿದ್ವಲ್ವ, ಎಲ್ಲ ಹುರಿದ್ಬಿಟ್ಟು ಅದನ್ನು ಹಾಕ್ತಾಯಿದ್ದೀನಿ.
ಇವಾಗ ಜಾರ್ ತೊಳೆದ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಜಾಸ್ತಿ ಎಲ್ಲ ನೀರು ಹಾಕಕ್ಕೆ ಹೋಗ್ಬೇಡಿ, ನೋಡ್ಕೊಂಡು ಹಾಕಿ. ಯಾಕೆಂದರೆ ಗ್ರೇವಿ ಸ್ವಲ್ಪ ಗಟ್ಟಿನೇ ಇರಲಿ, ಹಂಗಾಗಿ ನೀರು ಜಾಸ್ತಿ ಹಾಕಕ್ಕೆ ಹೋಗ್ಬಾರ್ದು. ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ, ಅದು ಸೋಂಪು ಕಾಳಿನ ಘಮ ಎಷ್ಟು ಚೆನ್ನಾಗಿ ಬರ್ತೈತೆ ಅಂದರೆ ಅದಕ್ಕೆ ಒಂದು ಕಾಲು ಸ್ಪೂನ್ ಆದರೂ ಸೋಂಪು ಕಾಳು ಹಾಕಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಗ್ರೇವಿಗೆ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಕುದಿಯೋದಕ್ಕೆ ಬಿಡಿ. ಅದು ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ಹುರಿದು ತೆಗೆದಿಟ್ಕೊಂಡಿದ್ವಲ್ವ ಮೆಂತ್ಯ ಸೊಪ್ಪನ್ನ, ಅದನ್ನು ಹಾಕ್ತಾಯಿದ್ದೀನಿ ಇವಾಗ ನಾನು. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಕುದಿಯೋದಕ್ಕೆ ಬಿಡಿ. ಉಪ್ಪೆಲ್ಲ ನೋಡ್ಕೊಳ್ಳಿ, ಕಡಿಮೆ ಇದ್ದರೆ ಮತ್ತೆ ಉಪ್ಪು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಕಡಿಮೆ ಇತ್ತು, ಹಂಗಾಗಿ ಮತ್ತೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕಾದ್ರೆ ಬೇಯಿಸಿಟ್ಕೊಂಡಿರೋ ಅಂಥ ಕಾಳು ಹಾಕ್ಬೇಕು. ಇವಾಗ ಮೆಂತ್ಯ ಸೊಪ್ಪು ಒಂದು ಸ್ವಲ್ಪ ಬೇಯಬೇಕು, ಅವಾಗ ಚೆನ್ನಾಗಿರುತ್ತೆ ಅದರಲ್ಲಿ, ಅದ್ರ ಫ್ಲೇವರೆಲ್ಲ ಬಿಟ್ಕೊಳ್ಳುತ್ತಲ್ವ. ಇವಾಗ ಕುದೀತಾ ಇದೆಯಲ್ವ, ಈಗ ಬೇಯಿಸಿಟ್ಕೊಂಡಿರೋಂಥ ಕಾಳು ಹಾಕ್ತಾಯಿದ್ದೀನಿ ಅದಕ್ಕೆ. ಕಾಳಿಗೂ ಕೂಡ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ನಲ್ವ. ಇದು ಕುದೀತಾ ಇದೆ ಇವಾಗ. ನಾನು 1 ಸ್ಪೂನ್ ಬೆಣ್ಣೆ ಹಾಕಿದ್ದೀನಿ. ನಿಮಗೆ ಇಷ್ಟ ಇದ್ದರೆ ಬೆಣ್ಣೆ, ತುಪ್ಪ, ಕ್ರೀಮ್ ಯಾವುದಾದ್ರೂ ಹಾಕ್ಕೊಬೋದು. ಇವಾಗ ಇದು ರೆಡಿ ಆಯಿತು ಗ್ರೇವಿ. ಮತ್ತು ಚಪಾತಿ ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ. ಚಪಾತಿ ಅರಿಯೋದೇ ತುಂಬ ಲೇಟ್ ಆಗೋದು ನಮ್ಮ ಬಾಕ್ಸ್ಗೆ, ಮತ್ತು ಇಲ್ಲಿ ತಿನ್ನೋದಕ್ಕೆ. ಹಂಗಾಗಿ ಜಾಸ್ತಿ ಬೇಕಲ್ವಾ. ಇಲ್ಲಿ ನೋಡಿ ನನ್ನ ಮಗಳು ನಿದ್ದೆನೇ ಹೋಗಿಲ್ಲ ಪಾಪ, ಕಣ್ಣೆಲ್ಲ ಊದ್ಕೊಂಡವೆ, ಕುತ್ಕೊಂಡು ಓದ್ಕೊಂತವಳೆ. ಟೈಮ್ ಇವಾಗ ಬಂದ್ಬಿಟ್ಟು 7 ಗಂಟೆ ಆಗಿದೆ. ಬೆಳಗ್ಗೆ ಎದ್ದಿದ ತಕ್ಷಣ ಇವಳ್ದಿದ್ದೆ, ಅಡುಗೆ ಮಾಡೋಕ್ಕೂ ಬಿಡಲ್ಲ, ತಲೆ ತಿನ್ಕೊಂಡು ಕೂತಿರ್ತಾಳೆ ಬಂದು ಅಡುಗೆ ಮನೇಲಿ. ಇವಾಗ ಚಪಾತಿ ಅರ್ದಿದ್ದಾಯಿತು. ಸ್ಕೂಲಿಗೆ ಕೂಡ 7:30ಇಂದನೇ ರೆಡಿ ಮಾಡಬೇಕು. ಇಬ್ಬರಿಗೆ ರೆಡಿ ಮಾಡಿ ತಲೆ ಬಾಚಿ ಬಾಕ್ಸ್ಗೆ ಹಾಕಿ ತಿನ್ನಕ್ಕೆ ಹಾಕ್ಕೊಟ್ಟು ಎಲ್ಲ ತುಂಬ ಟೈಮ್ ಹಿಡಿಯುತ್ತಲ್ವ. ಚಪಾತಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಚಪಾತಿ ಮಾಡಿದ್ದು ರೆಡಿ ಆಯ್ತು. ಇವಾಗ ಬಾಕ್ಸ್ಗೆ ಹಾಕ್ಬೇಕು. ಇವಾಗ ಇದೆಲ್ಲ ರೆಡಿ ಆಯಿತು. ಇವಾಗ ನೋಡಿ ಚಪಾತಿ ಮತ್ತು ಗ್ರೇವಿ ಸೂಪರ್ ಕಾಂಬಿನೇಷನ್ ಇದೆ. ತಿನ್ನೋಕ್ಕಷ್ಟೇ ಸಖತ್ತಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ನೀವು. ಇಲ್ಲಿ ನೋಡಿ 2 ನವಿಲು ಮೇಯ್ತಾ ಇದೆ, ಮನೆ ಮುಂದೆನೇ ಇದೆ. ಬೆಂಗಳೂರಲ್ಲೂ ಈ ಥರ ಒಂದು ನೇಚರಲ್ಲಿ ಇದ್ದೀವಲ್ಲ, ನಾವೇ ಪುಣ್ಯವಂತರು. ಅದೇ ಸಿಟಿ ಒಳಗಿದ್ದಿದ್ರೆ ಈ ಥರದ್ದೆಲ್ಲ ನೋಡೋಕ್ಕೆ ಅದೃಷ್ಟನೇ ಇರ್ತಿರ್ಲಿಲ್ವೋ ಏನೋ. ನಮ್ಮ ಮಕ್ಳುಗಳ್ಗೆಲ್ಲ ಇದು ಪೆಟ್ ಸೆಂಚುರಿ, ಯಾವ್ದಾರ ಝೂ ಆ ಥರದ್ರಲ್ಲಿ ತೋರಿಸ್ಬೇಕೇ ಹೊರತು ಈ ಥರ ಎಲ್ಲ ನೋಡೋದಕ್ಕೆ ಆಗ್ತಿರ್ಲಿಲ್ಲ. ಈ ಥರ ನೋಡೋದಕ್ಕೂ ಯಾವುದಾದ್ರೂ ಕೇಜ್ ಒಳಗಡೆ ಇಟ್ಟಿರೋದನ್ನ ನೋಡೋದಕ್ಕೂ ತುಂಬ ವ್ಯತ್ಯಾಸ ಇದೆ ಅಲ್ವಾ. ಟೈಮ್ ಇವಾಗ ಸಂಜೆ 6 ಗಂಟೆ ಆಯಿತು. ಬೇಗ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೊರಡಬೇಕು. ದೇವಸ್ಥಾನದಲ್ಲಿ ಪ್ರತಿ ವಾರ ನಿಂಬೆಹಣ್ಣು ದೀಪ ಹಚ್ತೀನಿ, ಹಂಗಾಗಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾಯಿತು. ಮತ್ತು ಇವಾಗ ನನ್ನ ಮಗಳು ಬೆಳಗ್ಗೆ ಹಿಟ್ಟು ಮಿಕ್ಕಿತ್ತಲ್ವ, ಅದರಲ್ಲೇ ಏನೋ ಮಾಡ್ತೀನಿ ಅಂದ್ಬಿಟ್ಟು ಚಪಾತಿ ಅರಿತಾವಳೆ. ಚಿಕ್ಕವಳು ಬರೀ ಓದ್ಕೊಳ್ಳೋದಷ್ಟೇ ಅವಳ ಕೆಲಸ, ಬೇರೆ ಕೆಲಸ ಏನೂ ಮಾಡಲ್ಲ. ಬರೀ ನಮ್ಮ ತಲೆ ತಿನ್ನೋದು, ಓದ್ಕೊಳ್ಳೋದು, ಇಷ್ಟೇ ಅವಳ ಕೆಲಸ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಅಂಜುಲೇಖಾ ವ್ಲಾಗ್ಸ್ ಅಂತ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದ ಎಲ್ಲರಿಗೂ. ಓಕೆ, ಬಾಯ್. ಥ್ಯಾಂಕ್ ಯು.